ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಈ ಕಾಡುಗೋಡಿ ಪ್ರಕರಣದಲ್ಲಿ ನೋಡ್ತಾ ಇರಬಹುದು, ತಾಯಿ ಮತ್ತು ಪ್ರಿಯಕರನಿಂದ ಆ ಪುಟ್ಟ ಮಗು ಸಾವನ್ನಪ್ಪಿರುವಂತದ್ದು. ತುಂಬಾನೇ ಹಿಂಸೆ ಮಾಡಿ ಆ ಪ್ರಿಯಕರ ಆ ಪುಟ್ಟ ಮಗುವನ್ನ ಸಾಯಿಸಿದ್ದಾರೆ. ಇದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಅಂಕಿತಾ, ಏನಂದ್ರೆ ಒಂದು 19 ವರ್ಷದ ಬಳಿಕ ಏನು ಮತ್ತೆ ಇವರು ಕೂಡ ಒಂದಾಗಿರುವಂತದ್ದು. ಪ್ರಿಯಾಂಕಾ ಮತ್ತೆ ಮೋಹನ್ ಏನಿದ್ದಾರೆ ಅವ್ರು ಅಂದ್ರೆ ಕಾಲೇಜ್ ಮತ್ತೆ ಸ್ಕೂಲ್ ಸಂದರ್ಭದಲ್ಲೂ ಕೂಡ ಏನು ಒಟ್ಟಿಗಿದ್ರು, ಆದ್ರೆ ಆ ಮದ್ವೆ ಆಗೋದಕ್ಕೆ ಆಗಿರೋದಿಲ್ಲ. ಆದ್ರೆ ಈಗ ಯಾವ್ದೋ ಒಂದು ಜಮೀನ್ ವಿಚಾರಕ್ಕೆ ಇಬ್ಬರ ಮಧ್ಯೆ ಪರಿಚಯ ಆಗತ್ತೆ. ಆ ನಂತರ ಇಬ್ರು ಕೂಡ ಏನು ಜೊತೆಗಾಗ್ತಾರೆ. ಜೊತೆ ಆದ ನಂತರದಲ್ಲಿ ಪ್ರಿಯಾಂಕಳಿಗೂ ಕೂಡ ಒಂದು 50 ಎಕರೆಷ್ಟು ಕೂಡ ಜಾಗ ಇದೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಅದನ್ನು ಕೂಡ ನೀನೇ ನೋಡ್ಕೊ ಅಂತಾನು ಕೂಡ ಪ್ರಿಯಕರ ಮೋಹನ್ಗೂ ಕೂಡ ಹೇಳಿರುವಂತದ್ದು. ಈ ಒಂದು ವಿಚಾರಕ್ಕೆ ಗಂಡ ಪ್ರವೀಣ್ ಜೊತೆ ಕೂಡ ಸಾಕಷ್ಟು ಮಾತುಕತೆ ಕೂಡ ಆಗಿರುತ್ತೆ. ಸೊ ಹೀಗಾಗಿ ಆ ನಂತರ ಇಬ್ರು ಕೂಡ ಒಟ್ಟಿಗೆ ಆಗಿ ಟ್ರಿಪ್ಗಳು ಹೋಗಿರುವಂತದ್ದು, ಮತ್ತೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಮದ್ವೆ ಆಗಿ ಬಂದು ಆನಂತರ ಹನಿಮೂನ್ ಕೂಡ ಮುಗಿಸಿ IVF ಕೂಡ ಮಾಡಿಸ್ಕೊಳ್ಳಕ್ಕೂ ಕೂಡ ಮುಂದಾಗಿರೋ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಇರುವಂತ ಮಗು ಏನಿದೆ ಅದನ್ನ ಆತನಿಗೆ ಕೊಟ್ಟು ಈಗ ಇವರಿಗೆ ಏನು IVF ಇಂದ ಹುಟ್ಟುವಂತ ಮಗುವಿನ ಜೊತೆ ಏನು ಮುಂದಿನ ಸಂಸಾರ ಮಾಡಬೇಕು, ಮುಂದಿನ ಜೀವನ ಮಾಡಬೇಕು ಅಂತಾನು ಕೂಡ ಏನು ಐಡಿಯಾವನ್ನ ಮಾಡ್ಕೊಂಡು ಈ ರೀತಿಯಾಗಿ ಮಗುವಿಗೆ ಒದ್ದು ಆನಂತರ ಆ ಮಗುವನ್ನ ಏನು ಕುತ್ತಿಗೆಯನ್ನ ಹಿಚ್ಕಿ ಸಾಯಿಸಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಪೊಲೀಸರು ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ಬಿರಿಯಾನಿ ಕೊಟ್ಟಿದ್ವಿ, ಆನಂತರ ಐಸ್ ಕ್ರೀಮ್ ಅನ್ನ ಕೊಟ್ಟಿದ್ವಿ, ಆಗ ಆ ಮಗು ತಿಂದಿದೆ, ಆನಂತರ AC ಇಲ್ಲಿ ಮಲಗಿಸಿದ್ವಿ, ಆಗ ಸಾವನ್ನಪ್ಪಿದೆ ಅಂತಾನು ಕೂಡ ಒಂದು ಕಥೆಯನ್ನು ಕೂಡ ಕಟ್ಟಿದ್ರು. ಈಗ ಒಂದೊಂದೇ ವಿಚಾರಗಳು ಕೂಡ ಈಗಾಗಲೇ ಅವರ ಕಸ್ಟಡಿಯಲ್ಲಿ ಇರೋದ್ರಿಂದಾಗಿ ಅವರ ಹೇಳಿಕೆಯ ನಂತರ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಹೊರಗೆ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಆಕೆ ಪ್ರಿಯಾಂಕಾ ಏನಿದ್ದಾಳೆ ಆಕೆಗಾಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಬಲೆ ಬೀಸಿದರೆ ಆಕೆ ಎಲ್ಲಿದ್ದಾಳೆ ಮತ್ತೆ ಆಕೆ ಯಾರಾದ್ರೂ ಸಂಪರ್ಕ ಮಾಡ್ತಿದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಕೂಡ ಪೊಲೀಸ್ ಎಲ್ಲೊಂದ್ ಕಡೆ ಫೇಲ್ಯೂರ್ ಆದ್ರ ಅನ್ನೋ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವೂ ಕೂಡ FIR ಮಾಡಿರೋದಿಲ್ಲ. ಅವರ ತಂದೆ ಬಂದು ಹೇಳೋವರೆಗೂ ಕೂಡ ಇಲ್ಲಿ FIR ಮಾಡಿರೋದಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ ಬೇರೆ ಡಾಕ್ಟರ್ಗೆ ಕಳಿಸಿ ಆನಂತರ ಅವರು ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ, ಇದರಲ್ಲಿ ಸರಿ ಇಲ್ಲ ಯಾವುದು, ದಯವಿಟ್ಟು ನೀವು ಹೋಗಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ದ ನಂತರದಲ್ಲಿ ಅವರು FIR ಮಾಡ್ಕೊಂಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರುವಂತದ್ದು. ಸೊ ಹೀಗಾಗಿ ಆಕೆ ಏನಿದ್ದಾಳೆ ಆಕೆ ಕೂಡ ಈಗಾಗಲೇ ಅಬ್ಸ್ಕಾಂಡಿಂಗ್ ಇದ್ದಾಳೆ. ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಆಕೆ ಇನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಆಕೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇನ್ನಷ್ಟು ಸತ್ಯಾಸತ್ಯತೆ ಏನಿದೆ ಅದೆಲ್ಲವೂ ಕೂಡ ಸದ್ಯ ಹೊರಗೆ ಬರ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಅಂಕಿತಾ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ. ಹೆತ್ತ ಮಗುವನ್ನೇ ಕೊಂದು ರಾಜಾರೋಷವಾಗಿ ಓಡಾಡಿದ್ದ ಪ್ರಿಯಾಂಕಾ, ಆಕೆಯ ಪ್ರಿಯಕರ ಮೋಹನ್, ತಿಂಗಳುಗಟ್ಟಲೆ ಪೊಲೀಸ್ ಠಾಣೆ ಅಲ್ದಿದ್ದ ವೆನಿಲಾ ತಂದೆ ಪ್ರವೀಣ್, ಇಂಗ್ಲೆಂಡ್ನಲ್ಲಿ ವೈದ್ಯೆಯಾಗಿರುವ ಪ್ರವೀಣ್ ಸಹೋದರಿ ಪೂರ್ಣಿಮಾ ಇನ್ನು ರಿಪೋರ್ಟ್ ನೋಡಿ ಮಗುವಿನ ಸಾವಿನ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಕಾಫಿ ಡೇ ಬಳಿ ಕಣ್ಣೆದುರೇ ತಾಯಿ ಮಗಳನ್ನ ಕೊಂದಿರುವಂಥದ್ದು. ಮೊದಲು ಐಸ್ ಕ್ರೀಮ್ಗೆ ಪಾಯ್ಸನ್ ಅನ್ನ ಸೇರಿಸಿ ತಿನ್ನಿಸಿದ್ದಾಳೆ ತಾಯಿ. ಕೊನೆಗೆ ಕಾಶಿಗೆ ಹೋಗಿ ಅವರಿಬ್ರು ಕೂಡ ಸಾಯಿಸಿ ಆಮೇಲೆ ಕಾಶಿಗೆ ಹೋಗಿ ಅವರಿಬ್ರು ಕೂಡ ಮದುವೆ ಹಾಕಿದ್ದಾರೆ.